ನೋಡಿ ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ. ಅತಿವೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಾಮಾನ್ಯರದು ನೀವೇನ್ ಮಾತಾಡ್ತೀವಿ, ಏನೇನು ಮಾತಾಡ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತಾ ಸಮಸ್ಯೆ ಬಂದಾಗ ನೀವು ಏನ್ ಮಾತಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಅರ್ಥ ಇಲ್ಲ. ನೀವು ಮಾತಾಡಿದಕ್ಕೆ ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ, ಸಭಾಧ್ಯಕ್ಷರೇ ಒಂದು ನಿಮಿಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಈ ತರ ಸದನ ಮೇಲಿದ್ದು ಆಡಳಿತ ಪಕ್ಷದವರು ಈ ತರ ದಾಂಧಲೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧಲೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧಲೆ ಆಚೆ ಆಡಳಿತ ಪಕ್ಷ ಆಗಿ ನಡೆಸೋಕೆ ಆಡಳಿತ ಪಕ್ಷ ನಡೆಸೋಕೆ ಕಳ್ಕೊಂಡಿದ್ದಾರೆ ಸರ್ಕಾರ. ಯೋಗ್ಯತೆ ಇಲ್ಲ ಸರ್ಕಾರ, ಇದು ಸರ್ಕಾರ ನಡೆಸಕ್ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ ಇದು. ನೀವು ದಾಂಧಲೆ ಮಾಡ್ತಾ ಇದ್ರೆ ಮಾಡ್ಕೊಳ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಸದಸ್ಯರಿಗೆ ಏನು ಮಾತಾಡ್ತೀವಿ? ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಬೇಕಾದಂಗೆ ಮಾತಾಡ್ತೀವಿ. ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎಂದು ಮಾತಾಡ್ತೀವಿ. ಆಡಳಿತ ಪಕ್ಷ ಹೇಳಿಕೆ ಆಗ್ತದೆ ನಿಮ್ಗೆ ಸಮಾವೇಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ್ಯ ಬಂದ ಮಾತಾಡ್ತೀರ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದಾಗ ಭಾಗ್ಯ ಬಗ್ಗೆ ಸಿಟ್ಟಿಂಗ್ ಸದಸ್ಯರು MLA ನೀವು ಬೇಗ ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ. ಮಾತಾಡಿ ನೀವು ಎಷ್ಟು ಬೇಕಾದ್ರು. ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತುಂಟು. ಆಯ್ತು, ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗಿತಲ್ಲ ನಿಮ್ಮ ಮತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.